ಓಂ ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಂ ವಿಷಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತಯೇ ನಮಃ. ವಾಗರ್ತ ವಿವ ಸಂತೃಪ್ತ ವಾಗರ್ತ ವಿಪ್ರತಿವರ್ತಹೆ ಜಗತೋಪಿತರ ವಂದೇ ಪಾರ್ವತಿ ಪರಮೇಶ್ವರಂ. ಎಲ್ಲ ವೀಕ್ಷೆಯ ಬಾಂಧವರಿಗೂ ನಿಮ್ಮ ಡಾಕ್ಟರ್ ಶಿವಕುಮಾರ್ ಶಾಸ್ತ್ರಿಗಳು ಮಾಡುವ ನಮಸ್ಕಾರಗಳು. ಈ ದಿನಾಂಕ 13/6/2024 ಗುರುವಾರ. ಈ ಗುರುವಾರ ದಿನದ ಪಂಚಾಂಗ ಶ್ರವಣವನ್ನ ನೋಡೋಣ. ಈ ದಿನ ಗುರುವಾರ ಆಗಿರೋದ್ರಿಂದ ಮೊದಲಿಗೆ ರಾಘವೇಂದ್ರ ಸ್ವಾಮಿನೇ ಮನಸ್ಸಲ್ಲಿ ನೆನೆಯುತ್ತಾ, ಗುರುದೇವರಾದಂತಹ ಬೃಹಸ್ಪತಿ ದೇವರ ಮನಸ್ಸಲ್ಲಿ ನೆನೆಯುತ್ತಾ, ಗುರವೇ ಸರ್ವಲೋಕಾನಂ ವಿಷಜೇ ಭವರೋಗ್ಯನಂ ನಿಧಿಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತಿ ನಮಃ. ದೇವನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಪ್ರಣಮಾಮ್ಯಹಂ. ಓಂ ಶ್ರೀಂ ಬೃಹಸ್ಪತಿಯೇ ನಮಃ. ಈ ದಿನದ ಪಂಚಾಂಗ ನೋಡೋದಾದರೆ ಶ್ರೀ ಶಾಲಿವಾಹನ ಶಕೆ ವರ್ಷಗಳು 1946 ಸಲ್ಲುವ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ ಶುಭವಾರ ಗುರುವಾರ. ಈ ದಿನ ತಿಥಿ ಬಂದು ಸಪ್ತಮಿ ತಿಥಿ, ನಕ್ಷತ್ರ ಬಂದು ಪೂರ್ವ ಫಲ್ಗುಣಿ ನಕ್ಷತ್ರ, ಯೋಗ ಬಂದು ವಜ್ರ ಯೋಗ. ಈ ದಿನ ರಾವು ಕಾಲ ನೋಡೋದಾದ್ರೆ 1:30 3 ಗಂಟೆ ಮಧ್ಯದಲ್ಲಿ ರಾವು ಕಾಲ ಇದೆ. ಯಮಗಂಡ ಕಾಲ ಬೆಳಗ್ಗೆ 6ರಿಂದ 7:30 ಮಧ್ಯೆ ಯಮಗಂಡ ಕಾಲ ಇದೆ. ಈ ದಿನ ನಾವು ಪಂಚಾಂಗ ಇವತ್ತು ವಿಶೇಷ ದಿನ ಅಂತಂದ್ರೆ ಗುರುವಾರ ಆಗಿರೋದ್ರಿಂದ ಗುರುಗ್ರಹರ ಜಪ ಮಾಡೋದು ತುಂಬಾ ಉತ್ತಮ. ಗುಳಿಕಾಲ ಬಂದು ಬೆಳಗ್ಗೆ 9ರಿಂದ 10:30 ಮಧ್ಯದಲ್ಲಿ ಇರುತ್ತದೆ. ಈ ದಿನದ ಗ್ರಹಗಳ ಸಂಚಾರವನ್ನ ನೋಡೋದಾದ್ರೆ ಯಾರೇ ಇವತ್ತು ಪುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಷ್ಟಗಳು ಮೋ ಠ ಟಿ ಟು ಬರುತ್ತೆ. ಮತ್ತೆ ಹುಟ್ಟಿದ ಮಗುವು ಶುಕ್ರ ಮಹಾದಶೆಯಲ್ಲಿ ಹುಟ್ಟುತ್ತದೆ. ಈ ದಿನದ ಗ್ರಹ ಸಂಚಾರವನ್ನು ನೋಡೋದಾದ್ರೆ ಸೂರ್ಯಗ್ರಹ ಬಂದು ಮೃಗಶಿರ ನಕ್ಷತ್ರ 2ನೇ ಪಾದ ಋಷಭ ರಾಶಿಯಲ್ಲಿ ಸಂಚಾರ ಇದ್ದಾನೆ. ಚಂದ್ರಗ್ರಹ ಬಂದು ಪೂರ್ವ ಫಲ್ಗುಣಿ ನಕ್ಷತ್ರ 2ನೇ ಪಾದ ಸಿಂಹರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ. ಬುಧ ಗ್ರಹ ಬಂದು ಮೃಗಶಿರ ನಕ್ಷತ್ರ 1ನೇ ಪಾದ ಋಷಭ ರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ. ಶುಕ್ರ ಗ್ರಹ ಬಂದು ಮೃಗಶಿರ ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರದಲ್ಲಿದ್ದಾನೆ. ಕುಜ ಬಂದು ಅಶ್ವಿನಿ ನಕ್ಷತ್ರ 3ನೇ ಪಾದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರು ಬಂದು ರೋಹಿಣಿ ನಕ್ಷತ್ರ 1ನೇ ಪಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮತ್ತೆ ಶನಿ ಬಂದು ಪೂರ್ವಪಾದ ನಕ್ಷತ್ರ 2ನೇ ಪಾದ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ರಾಹು ರೇವತಿ ನಕ್ಷತ್ರ 1ನೇ ಪಾದದಲ್ಲಿ ಸಂಚಾರದಲ್ಲಿದ್ದಾನೆ. ಕೇತು ಹಸ್ತ ನಕ್ಷತ್ರ 3ನೇ ಪಾದದಲ್ಲಿ ಸಂಚಾರದಲ್ಲಿದ್ದಾನೆ. ಇದು ಗ್ರಹಗಳ ಯುತಿ. ಈಗ ನಾವು ರಾಶಿ ಫಲವನ್ನು ನೋಡೋದಾದ್ರೆ ಮೊದಲಿಗೆ ಮೇಷರಾಶಿಯ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಎಲ್ಲ ಒಳ್ಳೇದಾಗತ್ತೆ. ಧನಸ್ಥಾನದಲ್ಲಿ ಗುರು ರವಿ ಬುಧ ಇರೋದ್ರಿಂದ ಧನಲಾಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲ ಆಗತ್ತೆ. ಸ್ವಂತ ಬುದ್ಧಿ ಸ್ವಂತ ಪ್ರಯತ್ನದ ವ್ಯಾಪಾರವನ್ನ ಪ್ರಾರಂಭನೆ ಮಾಡ್ತಕ್ಕಂಥದ್ದು, ಮತ್ತೆ ಧನಲಾಭ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಬಲ ಬರ್ತಕ್ಕಂಥದ್ದು, ಕೋರ್ಟ್ ವ್ಯವಹಾರಗಳೇನಾದರೂ ಇದ್ರೆ ಆದ್ರೆ ಜಯ ಸಿಗದಂತ ನಡೆಯುತ್ತೆ. ಇವತ್ತು ಆದಷ್ಟು ಶುಭ ಫಲ ನಡೆಯುತ್ತೆ. ಇನ್ನು ಶುಕ್ರ ಬಂದು ವಕ್ರಿಯನಾಗಿದ್ದಾನೆ. ಚಂದ್ರನು ಚೆನ್ನಾಗಿದ್ದಾನೆ. ರಾಹು ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಧನ ನಷ್ಟ ಆಗ್ತಕ್ಕಂಥದ್ದು, ಖರ್ಚಾಗಂತ ಇರ್ತದೆ. ರಾಹು ಶಾಂತಿಗೋಸ್ಕರ ಈ ದಿನ ಅರಳಿ ಮರಕ್ಕೆ ಹೋಗಿ ಓಂ ಬ್ರಾಂ ಬ್ರೀಂ ರಾಹುವೇ ನಮಃ ಅಂತೇಳಿ ಹಾಲು ನೀರನ್ನ ಅರಳಿ ಮರಕ್ಕೆ ಆರ್ಗೆ ಬಿಟ್ಟು 21 ಪ್ರದಕ್ಷಿಣೆ ಮಾಡೋದ್ರಿಂದ, ನಾಗರ ದೇವತೆ ಪೂಜೆ ಮಾಡೋದ್ರಿಂದ, ಅರಳಿ ಮರಕ್ಕೆ ಪೂಜೆ ಮಾಡೋದ್ರಿಂದ ಶುಭವಾಗುತ್ತದೆ. ಅದೇ ರೀತಿ 2ನೇ ರಾಶಿ ಋಷಭ ರಾಶಿ ನೋಡೋದಾದ್ರೆ ಋಷಭ ರಾಶಿಗೆ ಜನ್ಮದಲ್ಲಿ ಗುರು ರವಿ ಬುಧ ಇರೋದ್ರಿಂದ, ಧನಸ್ಥಾನದಲ್ಲಿ ಶುಕ್ರ ವಕ್ರಿಯನಾಗಿರೋದ್ರಿಂದ ಶುಕ್ರ ಯುತಿ ಚೆನ್ನಾಗಿಲ್ಲ. ಆದ್ರೂ ಜನ್ಮಸ್ಥಾನದಲ್ಲಿ ಗುರು ರವಿ ಬುಧರಿಂದ ಧೈರ್ಯ ಚೆನ್ನಾಗಿರುತ್ತೆ, ಲೀಡರ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆ ಸ್ಥಾನ ಮಾನ ಗೌರವ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. 4 ಜನ ಗೌರವ ಹೆಚ್ಚಾಗುತ್ತದೆ. ಮತ್ತೆ ನಿಮ್ಮ ಮಾತಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಎಲ್ಲರೂ ಸದಾಕಾಲ ನಿಮ್ಮ ಮಾತನ್ನ ಕೇಳ್ತಾರೆ, ಸ್ಥಾನ ಮಾನ ಗೌರವವನ್ನು ಕೊಡ್ತಾರೆ. ಪಂಚಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಮಾತನ್ನು ಕೇಳದೇ ಇರೋ ಸಂದರ್ಭದಲ್ಲಿ ಕೋಪ ಬರುವ ಚಾನ್ಸಸ್ ಇರುತ್ತೆ. ಬಟ್ ಏನ್ ತೊಂದರೆ ಇಲ್ಲ. ಮತ್ತೆ ಯಾರಾದ್ರೂ ವಿದೇಶ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರು, ವಿದೇಶ ಪ್ರವಾಸ ಕೈಗೊಳ್ತಕ್ಕಂಥವ್ರು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕಂತ ಪ್ರಯತ್ನ ಪಟ್ಟಿರೋರಿಗೆ ಶುಭ ದಿನ. ಸ್ವಲ್ಪ ಪ್ರಯತ್ನ ಪಟ್ಟರೆ ಉದ್ಯೋಗ ಪ್ರಾಪ್ತಿ ಆಗುತ್ತದೆ. ಕುಜ 12ನೇ ಮನೆಯಲ್ಲಿದ್ದಾನೆ. ಕುಜ 12ನೇ ಮನೆಯಲ್ಲಿದ್ದ ವ್ಯಯಸ್ಥಾನದಲ್ಲಿರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ, ಧನಲಾಭ ಎಲ್ಲ ಅಭಿವೃದ್ಧಿ ಆಗತ್ತೆ. ಇದು ನೆಕ್ಸ್ಟ್ ಮಿಥುನ ರಾಶಿ ನೋಡೋದಾದ್ರೆ ಮಿಥುನ ರಾಶಿವರೆಗೆ ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ಶುಕ್ರ ವಕ್ರಿಯನಾಗಿದ್ದಾನೆ. ಮತ್ತೆ ಗುರುಬಲನೂ ಇಲ್ಲ. ಗುರು ರವಿ ಬುಧ ವ್ಯಯಸ್ಥಾನದಿಂದ ಏನೇ ಕಷ್ಟಪಟ್ಟರೆ ಕೂಡ ಅಷ್ಟು ಪ್ರತಿಫಲ ಸಿಗಲ್ಲ. ಮತ್ತೆ ಚಂದ್ರ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ.
4ನೇ ಮನೆ ಕೇತುವಿನಿಂದ ಆರೋಗ್ಯದಲ್ಲಿ ಉದರ ವ್ಯಾಧಿ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ಮತ್ತೆ ರಾಹುನು 10ನೇ ಮನೆ ಇದ್ದಾನೆ, ಕೋಲ್ಡ್, ಕಾಫು, ಫೀವರ್ ಸ್ವಲ್ಪ ಬರ್ತಕ್ಕಂಥದ್ದು. ಶನಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಎಷ್ಟೇ ಏನೇ ಸಮಸ್ಯೆ ಬಂದ್ರೆ ಕೂಡ ಶನಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ, ಆರೋಗ್ಯ ಚೆನ್ನಾಗಿ ಬರೋದಾಗುತ್ತೆ. ಕುಜನು ಚೆನ್ನಾಗಿದ್ದಾನೆ, ಭೂಮಿ ವ್ಯವಹಾರಗಳೇನಾದ್ರು ಸೈಟ್ ಗೀಟ್ ತಗೊಳ್ಳೋದು ಇಲ್ಲ ಲ್ಯಾಂಡ್ಸ್ ತಗೊಳ್ಳೋದು ಅಂತದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೇದಾಗತ್ತೆ. ಈ ದಿನ ಗುರುಬಲ ಇಲ್ಲದೆ ಇರೋದ್ರಿಂದ ಸೊ ಮಿಥುನ ರಾಶಿಯವರು ಗುರುಗ್ರಹ ಜಪ ಮಾಡೋದು, ಗುರು ಸ್ತೋತ್ರ ಪಠನೆ ಮಾಡೋದ್ರಿಂದ, ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡೋದ್ರಿಂದ ಶುಭವಾಗುತ್ತದೆ. ನೀವು ಪೂಜೆ ಮಾಡ್ತಾ ದೇವರು ಬಂದು ಗುರು ದಕ್ಷಿಣಾಮೂರ್ತಿನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರೆಗೆ ನೋಡೋದಾದ್ರೆ ಸೊ ಈ ದಿನ ಕರ್ಕಾಟಕ ರಾಶಿಯವರೆಗೆ ಸೊ ಅಷ್ಟಮದಲ್ಲಿ ಶನಿ ಸಂಚಾರ ಇರೋದ್ರಿಂದ ಆಯುಷ್ ದೀರ್ಘಾಯುಷ್ಯದ ಸ್ವಲ್ಪ ಕೆಲಸಗಳು ನಿಧಾನ ಆಗತ್ತೆ. ಆದ್ರಿಂದ ನೀವು ಗುರು ರವಿ ಬುಧ ಯೋಗ ಚೆನ್ನಾಗಿರೋದ್ರಿಂದ ಶನಿ ಪ್ರಭಾವ ಏನು ನಡೆಯಲ್ಲ, ನೀವೇನು ಅನ್ಕೊಂಡ್ರೆ ಕೂಡ ಎಲ್ಲ ನಡೆಯುತ್ತೆ. ಧನಸ್ಥಾನದಲ್ಲಿ ಚಂದ್ರದಿಂದ ನಿಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ, ಉತ್ಸವವಾಗಿರುತ್ತೆ. ಸೊ ಈ ದಿನ ಬೆಳವಣಿಗೆ ಸಂಕೇತ ವೃದ್ಧಿ ಆಗತ್ತೆ. ಸೊ ಗ್ರಹಗತಿಗಳಲ್ಲಿ ರಾಹುನು ತುಂಬಾ ಚೆನ್ನಾಗಿದ್ದಾನೆ, ದೇಶ ವಿದೇಶಗಳಿಂದ ಧನಲಾಭನು ಬರುತ್ತೆ. ಉದ್ಯೋಗದಲ್ಲಿ ಹೊರದೇಶಗಳಿಗೂ ಪ್ರಯತ್ನ ಪಟ್ಟರೆ ಅವ್ರಿಗೆ ಯೋಗನೂ ಸಿಗತ್ತೆ. ಸೊ ಒಂದು 100ಕ್ಕೆ ಶುಕ್ರ ಮಾತ್ರ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ವಸ್ತ್ರಗಳಿಗೆ, ಆಭರಣಗಳಿಗೆ, ವಾಹನಗಳಿಗೆ ಖರ್ಚು ಮಾಡೋದು ಇರುತ್ತೆ. ಇದು ಸೊ ಕರ್ಕಾಟಕ ರಾಶಿಯವರ ಫಲ. ನೀವು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಈಶ್ವರನ ಧ್ಯಾನ ಮಾಡೋದು, ಶಿವನ ಪೂಜೆ ಮಾಡೋದು ತುಂಬಾ ಉತ್ತಮ. ಮತ್ತೆ ನಾವು ಸಿಂಹರಾಶಿಯವರೆಗೆ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಆಹ್ಲಾದಕರ ಜೀವನ ಇರುತ್ತೆ, ಸಂತೋಷವಾಗಿರ್ತೀರಾ, ಚೆನ್ನಾಗಿದೆ. ಆದ್ರೆ ಸೊ ನಾವು ಇತಿಯ ನೋಡೋದ್ರಿಂದ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಶೀಘ್ರ ಕೋಪ ಬರ್ತಕ್ಕಂಥದ್ದು. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಪ್ರಯಾಣ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಿ. ಪ್ರಯಾಣ ಮಾಡುವಾಗ ಯಾವಾಗಲೂ ಸದಾಕಾಲ ತಲೆ ಮೇಲೆ ಟೋಪಿ ಏನಾದ್ರೂ ಧರಿಸಿ, ಆಯ್ತಾ. ಇನ್ನು ರವಿ ಬುಧ ಗುರು ತುಂಬಾ ಚೆನ್ನಾಗಿದ್ದಾರೆ. ಸೊ ರವಿ ಬುಧ ಗುರು 10ನೇ ಮನೆಯಲ್ಲಿ ಇದ್ದಾರೆ ಸಂಚಾರದಲ್ಲಿ. ಶುಕ್ರ 11ನೇ ಮನೆಯಲ್ಲಿ ವಕ್ರ ಸ್ಥಾನದಲ್ಲಿ ಇದ್ದಾನೆ. ಸ್ವಲ್ಪ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯದು. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೋಡ್ಕೊಳ್ಳಿ, ಪ್ರಯಾಣ ಮಾಡುವಾಗ ಹೆಚ್ಚು ಗಮನವನ್ನು ಕೊಳ್ಳಿ. ನೀವು ಜಪಿಸಬೇಕಾದ ಮಂತ್ರ ಬಂದು ಮೃತ್ಯುಂಜಯ ಸ್ವಾಮಿನ ಜಪಿಸಿ, ಶಿವನ ಆರಾಧನೆಯನ್ನು ಮಾಡಿ, ಆಂಜನೇಯ ಸ್ವಾಮಿನ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೇದಾಗತ್ತೆ. ಇನ್ನು ನಾವು ಕನ್ಯಾ ರಾಶಿಗೆ ನೋಡೋದ್ರಿಂದ ಜನ್ಮಸ್ಥಾನದಲ್ಲಿ ಕೇತು ಇದ್ದಾನೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಜನ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಕೀರ್ತಿ, ಪ್ರತಿಷ್ಠೆ, ಧನಲಾಭ ಎಲ್ಲ ಬರುತ್ತೆ. ಮತ್ತೆ ಸ್ವಲ್ಪ ಕೋಪ ಅನ್ನೋದಿರುತ್ತೆ. ಮತ್ತೆ ನಾನು ಅನ್ನೋದನ್ನ ಬಿಟ್ಟುಬಿಡಿ. ಸೊ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, ಒಂದೊಂದ್ಸಲ ಮನಸ್ಸಿಗೆ ಬೇಜಾರಾಗುವ ಸಂಘಟನೆಗಳು ಬರ್ಬೋದು. ಅಷ್ಟಮದಲ್ಲಿ ಕುಜ ಇದ್ದಾನೆ, ಅಷ್ಟಮದಲ್ಲಿ ಕುಜಾಷ್ಟಮ ಯೋಗ ಇರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ವಿಳಂಬ ಆಗಿರೋದು. ಆದ್ರೂ ಗುರು ರವಿ ಬುಧ 9ನೇ ಮನೆಯಿಂದ ಗುರುಬಲ ತುಂಬಾ ಚೆನ್ನಾಗಿದೆ. ಒಳ್ಳೆ ನಿಮ್ಮ ಹಿರಿಯರಿಂದ ಗೌರವ ಸಿಗುತ್ತೆ, ಸ್ಥಾನಮಾನ ಗೌರವ ಚೆನ್ನಾಗಿ ಬರುತ್ತೆ, ಧನಲಾಭ ವೃದ್ಧಿ ಆಗುತ್ತೆ, ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಾ. ಸ್ವಲ್ಪ ನೋಡೋದ್ರಿಂದ ಚೆನ್ನಾಗಿದೆ. ನೀವು ಸೊ ಹೆಚ್ಚಾಗಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ರಾಹು ಶಾಂತಿ ಮಾಡೋದನ್ನು ಒಳ್ಳೆಯದು. ಮತ್ತೆ ಹನುಮಂತರ ದೇವರ ಪೂಜೆ ಮಾಡೋದು, ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಸೊ ಇನ್ನು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ತುಲಾ ರಾಶಿಯವರು ನೋಡೋದಾದ್ರೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಕುಜ ಅಷ್ಟು ಚೆನ್ನಾಗಿಲ್ಲ ನಿಮ್ಗೆ. ಕುಜ ಚೆನ್ನಾಗಿಂದ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದು ಒಳ್ಳೆಯದು. ಗಂಡ ಹೆಂಡತಿ ಮಧ್ಯೆ ದಾಂಪತ್ಯದಲ್ಲಿ ಕಲಹ ಬರ್ಬೋದು. ತುಲಾ ರಾಶಿಯವರಿಗೆ ಸ್ವಲ್ಪ ಮದುವೆಯಲ್ಲಿ ವಿಳಂಬ ಆಗ್ಬೋದು. ಸೊ ಮತ್ತೆ ಅಷ್ಟಮದಲ್ಲಿ ಗುರು ರವಿ ಬುಧ ಇದ್ದಾನೆ, ಅದರ ಆಯುಷ್ಯ ಗಟ್ಟಿ ಇದೆ. ಶುಕ್ರ 11ನೇ ಮನೆಯಲ್ಲಿ 9ನೇ ಮನೆಯಲ್ಲಿ ಇದ್ದಾನೆ, ವಕ್ರಿಯನಾಗಿದ್ದಾನೆ. ಚಂದ್ರ ಬಂದು 11ನೇ ಮನೆ ಲಾಭಸ್ಥಾನದಲ್ಲಿ ಇದ್ದಾನೆ. ಕೇತು 12ನೇ ಮನೆಯಿಂದ ಸ್ವಲ್ಪ ವ್ಯರ್ಥ ಯೋಚನೆ ಮಾಡೋದನ್ನ ಬಿಟ್ಟುಬಿಡಿ. ಹೆಚ್ಚಾಗಿ ಗಣಪತಿ ಪೂಜೆ ಮಾಡೋದ್ರಿಂದ, ಚಿತ್ರಗುಪ್ತನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ತದನಂತರ ವೃಶ್ಚಿಕ ರಾಶಿಯವರು ನೋಡೋದಾದ್ರೆ ವೃಶ್ಚಿಕ ರಾಶಿಯವರೆಗೆ ಸಪ್ತಮದಲ್ಲಿ ಗುರು ರವಿ ಬುಧ ಇರೋದ್ರಿಂದ ಗುರುಬಲ ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ಉದ್ಯೋಗದಲ್ಲಿ ಪ್ರಗತಿ ಕಾಣಿಸುತ್ತೆ. ವೃಶ್ಚಿಕ ರಾಶಿಯವರು ಯಾರು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ವಿವಾಹ ಮಾಡ್ಕೊಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಾ, ಅವ್ರಿಗೆ ಶೀಘ್ರದಲ್ಲೇ ವಿವಾಹ ಪ್ರಾಪ್ತಿ ಆಗುತ್ತದೆ. ಮತ್ತೆ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಸೊ ಯಾರು ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ತ್ರೀಯಿಂದ ಸೊ ಅನುಕೂಲನೂ ಆಗತ್ತೆ. ಚಂದ್ರನು ತುಂಬಾ ಚೆನ್ನಾಗಿದ್ದಾನ, ಕೇತುನು ಚೆನ್ನಾಗಿದ್ದಾನ. ಅರ್ಧಾಷ್ಟಮ ಶನಿ ಇರೋದ್ರಿಂದ ಸಣ್ಣ ಪುಟ್ಟ ಕೈಕಾಲು ನೋವು, ಬೆನ್ನು ಇರುತ್ತೆ, ಅದೇನು ಸಮಸ್ಯೆ ಏನಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ಸ್ವಲ್ಪ ನೀವು ಹೆಚ್ಚಾಗಿ ವೃಶ್ಚಿಕ ರಾಶಿಯವರು ಸೊ ವಿಷ್ಣುವಿನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಮತ್ತೆ ಶ್ರೀದೇವಿ ಸೊ ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗತ್ತೆ. ಇನ್ನು ನಾವು ಧನುಸು ರಾಶಿ ನೋಡೋದಾದ್ರೆ ಧನುಸು ರಾಶಿಯವರೆಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಇಲ್ಲಿ ಶುಕ್ರ ವಕ್ರಿಯನಾಗಿದ್ದಾನೆ. ಶನಿ ತುಂಬಾ ಚೆನ್ನಾಗಿರೋದ್ರಿಂದ ಆರೋಗ್ಯ ಆಯುಷ್ಯ ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ಕುಜ ಬಂದು ಪಂಚಮ ಸ್ಥಾನದಲ್ಲಿದ್ದಾನೆ, ಅದು ಪರವಾಗಿಲ್ಲ. ಗುರು ರವಿ ಬುಧ 6ನೇ ಮನೆಯಲ್ಲಿದ್ದಾನೆ. ಸೊ ಚಂದ್ರ ಬಂದು 9ನೇ ಮನೆ ಇದ್ದಾನೆ, ವೃದ್ಧಿ ಚಂದ್ರದಲ್ಲಿದ್ದಾನೆ. ರಾಹು ಕೇತುಗಳು ಮಾತ್ರ ಸ್ವಲ್ಪ ಅಶುಭರಾಗಿದ್ದಾರೆ. ರಾಹು ಕೇತುಗಳಿಗೋಸ್ಕರ ನೀವು ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು, ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಗಣಪತಿ ಪೂಜೆನೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಸೊ ಈ ದಿನ ಶುಭವಾಗಿದೆ. ಸೊ ನೀವು ಶುಕ್ರನ ವಕ್ರಿಯಾಗಿರೋದ್ರಿಂದ ಸೊ ಶುಕ್ರ ದೇವರನ್ನ ಆರಾಧನೆ ಮಾಡೋದು ತುಂಬಾ ಉತ್ತಮ. ಇನ್ನು ನಾವು ಮಕರ ರಾಶಿಯವರು ನೋಡೋದಾದ್ರೆ ಮಕರ ರಾಶಿಯವರಿಗೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ,
ಧನಸ್ಥಾನದಲ್ಲಿ ಶನಿ ಇದ್ರೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಯಾರಿಗಾದ್ರೂ ಸಾಲ ಕೊಡಬೇಕಾದ್ರೆ ಇಲ್ಲ ಸಾಲ ತಗೊಳ್ಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಸ್ವಲ್ಪ ಶ್ರಮ ಪಡಬೇಕಾಗತ್ತೆ, ಎಫರ್ಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಲಾಭ ಇರುತ್ತೆ. ರಾಹು ಚೆನ್ನಾಗಿದ್ದಾನೆ. ಸೊ ರಾಹು ಚೆನ್ನಾಗಿದ್ದರಿಂದ ವಿದೇಶಗಳಿಂದ ಹೊರ ರಾಜ್ಯಗಳಿಂದ ಧನ ಸಂಪಾದನೆ ಅಭಿವೃದ್ಧಿ ಆಗುತ್ತೆ. ಕುಜಾನು 4ನೇ ಮನೆ ಇದ್ದಾನೆ. ಸೊ ರವಿ ಬುಧ ಗುರು 5ನೇ ಮನೆ ಇರೋದ್ರಿಂದ ಧನ ಸಂಪಾದನೆ ಬರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಹಣ ಬೆಳವಣಿಗೆ ಆಗುತ್ತೆ. ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಯೋಜನೆ ಅನುಕೂಲಗಳಾಗ ಬರುತ್ತೆ. ಇನ್ನು ನಾವು ಚಂದ್ರ ನೋಡೋದಾದ್ರೆ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಸೊ ಚಂದ್ರಬಲನ ಇದೆ. 9ನೇ ಮೇಲೆ ಕೇತು ಇದ್ದಾನೆ. ಎಲ್ಲ ಗ್ರಹಗಳು ಚೆನ್ನಾಗಿದೆ. 2ನೇ ಸಾಡೆ ಸಾತಿ ಶನಿ ನಡೀತಾ ಇರೋದ್ರಿಂದ ನೀವು ಶನೇಶ್ವರನ ಜಪ ಮಾಡೋದು, ಆಗಾಗ ಶನೇಶ್ವರ ದೇವರ ಪೂಜೆ ಮಾಡೋದು ಒಳ್ಳೇದಾಗತ್ತೆ. ಸೊ ಇನ್ನ ನಾವು ಕುಂಭರಾಶಿಯವರಿಗೆ ನೋಡೋದಾದ್ರೆ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದೆ. ಸಾಡೆ ಸತಿ ಶನಿ ನಡೀತಾ ಇದೆ. ಸೊ ಶನಿ ಇರೋದ್ರಿಂದ ಅದರ ಸ್ವಂತ ಮನೆಯಿಂದ ಶನಿ ಏನು ತೊಂದರೆ ಮಾಡಲ್ಲ. ಧನಸ್ಥಾನದಲ್ಲಿ ರಾಹು ಇದ್ದಾನೆ. ಸೊ ರಾಹು ಇರೋದ್ರಿಂದ ಹಣಕಾಸು ಬಡ್ಡಿ ವ್ಯವಹಾರ ಮಾಡೋರಿಗೆ, ಫೈನಾನ್ಸ್ ವ್ಯವಹಾರ ಮಾಡೋರಿಗೆ ಧನಲಾಭ ಅಭಿವೃದ್ಧಿ ಆಗತ್ತೆ. ಸೊ ಇನ್ನ ಶುಕ್ರ 5ನೇ ಮನೆಯಲ್ಲಿ ವಕ್ರಿಯನಾಗಿದ್ದಾನೆ. ಸೊ ಚಂದ್ರ ಬಂದು ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಯಾರ ಜೊತೆ ಆದ್ರೂ ಜಗಳ ಮಾಡೋ ಸಂಭವಗಳು ಬರುತ್ತೆ. ಜಗಳ ಮಾಡೋ ಸಂಭವ ಬಂದಾಗ ಸ್ವಲ್ಪ ಮೌನವಾಗಿರೋದು ಒಳ್ಳೇದು. ವಾದ ವಿವಾದಗಳಲ್ಲಿ ಇಳಿಯಕ್ಕೆ ಹೋಗ್ಬೇಡಿ. ಅಷ್ಟಮದಲ್ಲಿ ಕೇತು ಇದ್ದಾನೆ. ನೀರಿನಿಂದ ವಾಹನಗಳಿಂದ ಕಂಟಗಳು ಬರೋದಿರುತ್ತೆ. ಅದರಿಂದ ಕೊರಳಲ್ಲಿ ಸೊ ಒಂದು ಗಣಪತಿ ಡಾಲರ್ ಆಗ್ಲಿ ಇಲ್ಲ ಆಂಜನೇಯ ಸ್ವಾಮಿ ಡಾಲರ್ ಆಗಲಿ ಧರಿಸೋದು ತುಂಬಾ ಉತ್ತಮ. ಇನ್ನು ನಾವು ಮೀನರಾಶಿ ನೋಡೋದಾದ್ರೆ ಕೊನೆಯದಾಗಿ ಮೀನರಾಶಿಯವರಿಗೆ ಅದು ರೇವತಿ ನಕ್ಷತ್ರದಲ್ಲಿ ರಾಹು ಸಂಚಾರ ಇರೋದ್ರಿಂದ ರೇವತಿ ನಕ್ಷತ್ರದಲ್ಲಿ ಜನ್ಮಿಸಿದವರಿಗೆ ಒಳ್ಳೇದಾಗತ್ತೆ. ಧನಲಾಭ ಅಭಿವೃದ್ಧಿ ಆಗುತ್ತೆ. ಯಾರೇ ಶತ್ರುಗಳು ಬರಲಿ ಜಯಿಸ್ತೀರಾ. ಧನಸ್ಥಾನದಲ್ಲಿ ಕುಜ ಇದ್ದಾನೆ. ಸೊ ಅಷ್ಟಮದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಸಪ್ತಮದಲ್ಲಿ ಕೇತು ಇದ್ದಾನೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದಾಗತ್ತೆ. ಸೊ ಮತ್ತೆ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಶುಭವಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ, ನಾಗರಾಜ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಗುರು ರವಿ ಬುಧ 3ನೇ ಮನೆಯಲ್ಲಿದ್ದಾನೆ. ಶುಕ್ರ ವಕ್ರಿಯನಾಗಿದ್ದಾನೆ. ಸಾಡೆ ಸಾತಿ ಶನಿ ನಡೀತಾ ಇದೆ. 12ನೇ ಮನೆಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಪೂರ್ವಭಾದ ನಕ್ಷತ್ರದಲ್ಲಿ ಯಾರಾದ್ರೂ ಜನ್ಮಿಸಿರ್ತೀರ 4ನೇ ಪಾದದಲ್ಲಿ ಪೂರ್ವಭಾದ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಮತ್ತೆ ಮೀನರಾಶಿಯವರಿಗೆ ಸಾಡೆ ಸಾತಿ ಶನಿಯಿಂದ ಸ್ವಲ್ಪ ಹಣಕಾಸಿನ ಖರ್ಚುಗಳು ಹೆಚ್ಚಾಗೋದಿರುತ್ತೆ. ಖರ್ಚುಗಳನ್ನ ಹಿಡಿತ ಮಾಡಿ ವ್ಯಯ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಶನೇಶ್ವರ ಜಪಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಸೊ ಕವಚ ಸ್ತೋತ್ರಗಳ ಪಠನೆ ಮಾಡ್ಕೊಳ್ಳೋದ್ರಿಂದ ಸಾಡೆ ಸಾತಿ ಶನಿಯಿಂದ ವಿಮುಕ್ತಿ ಹೊಂದ್ತೀರಾ. ಮತ್ತೆ ಜನ್ಮದಲ್ಲಿ ರಾಹು ಇರೋದ್ರಿಂದ ರಾಹು ಪಾಸಿಟಿವ್ ಆಗೇ ಇರ್ತಾನೆ. ಸ್ವಲ್ಪ ಕೋಪ ಹಠ ಇರುತ್ತೆ, ನಾನು ಅನ್ನೋದಿರುತ್ತೆ. ಬಟ್ ಯಾರೇ ಶತ್ರುಗಳು ಬರಲಿ ಜಯಿಸ್ತೀರಾ, ಸಾಧನೆ ಮಾಡ್ಕೊಂಡು ಹೋಗ್ತೀರಾ. ಧನಸ್ಥಾನದಲ್ಲಿ ಕುಜ ಇರೋದ್ರಿಂದ ಮೀನರಾಶಿಯವರು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದ್ರಿಂದ ಇಲ್ಲ ಭೂಮಿ ವ್ಯವಹಾರಗಳು ಮಾಡೋದ್ರಿಂದ ಸೊ ನಿಮ್ಗೆ ಧನಲಾಭ ಅಭಿವೃದ್ಧಿ ಆಗುತ್ತೆ. ನೀವು ಪೂಜಿಸಬೇಕಾದ ದೇವರು ಬಂದು ಒಂದು ನಾಗದೇವತೆಗಳನ್ನ ಪೂಜೆ ಮಾಡಿ, 2ನೇದು ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ಪೂಜೆ ಮಾಡಿ. ಇದು ಗುರುವಾರದ ದ್ವಾದಶ ರಾಶಿಗಳ ಒಂದು ಮಹತ್ವ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಎಲ್ಲರೂ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನ ಆರಾಧನೆ ಮಾಡಿ, ಗುರು ಜಪಸ್ತೋತ್ರವನ್ನ ಎಲ್ಲರೂ ಪಠನೆ ಮಾಡಿ, ಗುರು ದೋಷ ಪರಿಹಾರಕ್ಕೋಸ್ಕರ ಇದನ್ನು ನೀವು ಮಾಡಬೇಕಾದ ಜಪಸ್ತೋತ್ರ ಪೀಡ ಪರಿಹಾರ ಸ್ತೋತ್ರ ಅಂತಂದ್ರೆ ದೇವಮಂತ್ರಿ ವಿಶಾಲಕ್ಷ ಸದಾ ಲೋಕೈತಿರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಮರೆತು ಮೀ ಗುರು ಓಂ ಶ್ರೀ ಬೃಹಸ್ಪತಿ ನಮಃ ಅಂತೇಳಿ ಧ್ಯಾನ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಶಿವಂ ಭೂಯಾತ್. ಓಂ ಗುಹ ಗಣಪತಿಯೇ ನಮಃ. ಓಂ ಶ್ರೀಂ ಬೃಹಸ್ಪತಿಯೇ ನಮಃ. ದಕ್ಷಿಣಾಮೂರ್ತಿಯೇ ನಮಃ.